ನಮಸ್ಕಾರ ಸ್ನೇಹಿತರೆ, ಬನ್ನಿ ಉಳಿತಾಯದ 7 ಗುಟ್ಟುಗಳನ್ನು ತಿಳಿಯೋಣ. ಮೊದಲನೆಯದಾಗಿ ಅಂದಾಜು ಪಟ್ಟಿ ತಯಾರಿಸಿ. ಮೊದಲು ನಿಮ್ಮ ಆದಾಯ ಮತ್ತು ವೆಚ್ಚಗಳನ್ನು ಬರೆಯಿರಿ. ಎರಡನೆಯದಾಗಿ ಅವಶ್ಯಕತೆಗಳ ಆಯ್ಕೆ. ಪ್ರತಿ ಖರೀದಿ ಮಾಡುವ ಮುನ್ನ ಅದು ನಿಜವಾಗಿ ಅವಶ್ಯಕವೇ ಎಂಬುದನ್ನು ಪರಿಶೀಲಿಸಿ. ಮೂರನೆಯದಾಗಿ ಉಳಿತಾಯ ಖಾತೆ ತೆರೆಸಿ. ಮಾಸಿಕ ಆದಾಯದ ಕೆಲ ಭಾಗವನ್ನು ಉಳಿತಾಯ ಖಾತೆಗೆ ವರ್ಗಾಯಿಸಿ. ನಾಲ್ಕನೆಯದಾಗಿ ಕ್ಲಬ್ ಆಫರ್ಗಳು ಮತ್ತು ಡಿಸ್ಕೌಂಟ್ಗಳನ್ನು ಬಳಸಿ. ಐದನೆಯದಾಗಿ ವಿಶೇಷ ಉದ್ದೇಶಕ್ಕಾಗಿ ಉಳಿತಾಯ. ಬೃಹತ್ ಖರ್ಚುಗಳಿಗಾಗಿ ಮುಂಚೆಯೇ ಉಳಿತಾಯದ ಹಣವನ್ನು ಇಟ್ಟುಕೊಳ್ಳಿ. ಉದಾಹರಣೆಗೆ ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಮನೆಯಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಹಣವನ್ನು ಉಳಿತಾಯ ಮಾಡಿಟ್ಟುಕೊಳ್ಳಿ. ಆರನೆಯದಾಗಿ ಬಡ್ಡಿ ದರವನ್ನು ಪರಿಶೀಲಿಸಿ. ಏಳನೆಯದಾಗಿ ಅನಗತ್ಯ ಸಾಲವನ್ನು ತಪ್ಪಿಸಿ. ಕ್ರೆಡಿಟ್ ಕಾರ್ಡ್ ಸಾಲ ಮತ್ತು ಇತರ ಉತ್ಕೃಷ್ಟ ಬಡ್ಡಿ ದರ ಸಾಲಗಳಿಂದ ದೂರವಿರಿ. ಸ್ನೇಹಿತರೆ, ನಿಮಗೊಂದು ಸಲಹೆ. ಕೆಲವೊಮ್ಮೆ ನಾವು ತಪ್ಪು ಕಲ್ಪನೆಯಿಂದಾಗಿ 5 ಅಥವಾ 10 ರೂಪಾಯಿ ಮೌಲ್ಯವಲ್ಲ ಎಂಬಂತೆ ಖರ್ಚು ಮಾಡುತ್ತಿರುತ್ತೇವೆ. ಆದರೆ ನಾವು 5 ಅಥವಾ 10 ರು ಒಟ್ಟಿಗೆ ಸೇರಿಸಿದಾಗ 100 ರೂಗಿಂತ ಹೆಚ್ಚು ಖರ್ಚು ದಿನದಲ್ಲೇ ಮಾಡಿರುತ್ತೇವೆ. ಅದರ ಕಡೆ ಗಮನಹರಿಸಿ. ನಮ್ಮ ಸಣ್ಣ ಉಳಿತಾಯ ದೊಡ್ಡ ಅಪಾಯದಿಂದ ಪಾರು ಮಾಡುತ್ತದೆ. ಧನ್ಯವಾದಗಳು.